ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಸಂಡೇ ಬಂತು, ಏನಪ್ಪ ಮಾಡೋದು ಅಂತ ಯೋಚಿಸ್ತಾ ಇದ್ವಿ. ಆಗ ನನಗೆ ನನ್ನ ಫ್ರೆಂಡ್ಸಿಗೆ ಬಂದಿದ್ದ ಐಡಿಯಾ, ನಾವು ಯಾಕೆ ಈ ಥರ ಒಂದು ಜೀಪ್ ತೊಗೊಂಡು ಆಫ್ ರೋಡಿಂಗ್ ಹೋಗಬಾರ್ದು ಅಂತ. ಬಟ್ ನಮಗೆ ಸಿಕ್ಕಿದ್ದೇ ಬೇರೆ. ಏನದು ನೋಡೋಣ ಬನ್ನಿ. ನಮಗೆ ಸಿಕ್ಕಿದ್ದು ಈ ವಂಡರ್ಫುಲ್ ಜಾಗ. ದೂರದಿಂದ ಯಾವುದೋ ಒಂದು ಮನೆ ಥರ ಕಾಣಿಸ್ತು. ಸೊ ಹತ್ತಿರ ಹೋಗಿ ನೋಡಿದ್ವಿ. ನೋಡಿದ್ರೆ ಈ ಥರ ಅವರು ಅಲ್ಲಿ ಕೋಳಿ, ಹಸುಗಳು ಮತ್ತು ರೇಷ್ಮೆ ಇದನ್ನೆಲ್ಲ ಸಾಕೋದಕ್ಕೆ ಅಂತ ಒಂದು ಪುಟ್ಟ ಜಾಗನ ಒಂದು ಗುಡ್ಡದ ಮೇಲೆ ಮಾಡ್ಕೊಂಡಿದ್ರು. ಒಳಗಡೆ ಹೋದ್ವಿ. ಫಸ್ಟ್ ನಮಗೆ ಈ ರೇಷ್ಮೆ ಹುಳು ಇದನ್ನೆಲ್ಲ ಸಾಕಿದ್ದು ಸಿಕ್ತು. ನನಗೊಂದು ಚೈಲ್ಡ್ಹುಡ್ ಮೆಮೊರಿ ಇದೆ. ಏನು ಅಂತ ಅಂದರೆ, ನಮ್ಮ ತಾತನ ಮನೆಯಲ್ಲಿ ಈ ತಟ್ಟೆಗಳು, ಬಿದ್ರಲ್ಲಿ ಎಣೆದಿರೋ ತಟ್ಟೆಗಳಲ್ಲಿ ರೇಷ್ಮೆ ಹುಳುನ ಸಾಕ್ತಾಯಿದ್ರು. ನಾನು ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಇವಾಗ ಈ ಥರ ತಟ್ಟೆಗಳಲ್ಲಿ ಸಾಕೋದಕ್ಕಾಗಲ್ಲ, ಕಾಯಿಲೆ ಬಂದುಬಿಡುತ್ತೆ, ಆಮೇಲೆ ಲೆಸ್ ಕ್ವಾಂಟಿಟಿ ಸಾಕಬೇಕಾಗತ್ತೆ, ಅದಕ್ಕೆ ನಾವು ಈ ಥರ ಇವಾಗ ಎಲ್ಲರೂ ಇದೇ ಥರ ಸಾಕ್ತಾರೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆಮೇಲೆ ಇವಾಗ ಅದು ಯಾವ ಮೂಮೆಂಟಲ್ಲಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಹಂಗೆ ಒಳಗಡೆ ಹೋಗ್ತಾ ಈ ಥರ ಒಂದು ಕೊಟ್ಟಿಗೆ ಕಟ್ಟಿರೋದು ನೋಡಿದ್ವಿ. ಒಳಗಡೆ ಒಂದಷ್ಟು ಹಸುಗಳು ಎಲ್ಲ ಆಯಿತು. ನನಗೆ ಈ ನಾಟಿ ಹಸುನ ನೋಡಿದಾಗಂತೂ ಎಗೇನ್ ನನ್ನ ಚೈಲ್ಡ್ಹುಡ್ ಮೆಮೊರಿ ಬಂತು. ಏನಂದರೆ ನಾಟಿ ಹಸು ಹಾಲು ಕುಡಿತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಒಂಥರ ಸ್ವೀಟ್ನೆಸ್ ಇರುತ್ತೆ. ಸೊ ಈಗ ನಂದಿನಿ ಹಾಲು ಕುಡಿದ್ರೆ ನನಗೆ ಹೊಟ್ಟೆ ಎಲ್ಲ ತುಳಿಸುತ್ತೆ. ಸೊ ಐ ನೆವರ್ ಡ್ರಿಂಕ್ ಮಿಲ್ಕ್ ಲೈಕ್ ದ್ಯಾಟ್. ಬಟ್ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಫೈನಲಿ ಅಲ್ಲಿದ್ದವರಿಗೆ ಥ್ಯಾಂಕ್ಸ್ ಹೇಳಿ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಇತ್ತು. ಅದೇನೆಂದರೆ, ಬ್ಯಾಂಗ್ಳೂರಿಗೆ ವಾಪಸ್ ಬರ್ತಾ ಈ ಥರ ಒಂದು ಹೊಳೆ ಕಾಣಿಸ್ತು. ಸೊ ಹೇಗಿದ್ರು ಆಫ್ ರೋಡಿಂಗ್ ಜೀಪ್ ತಂದಿದ್ರು ನನ್ನ ಫ್ರೆಂಡು, ಯಾಕೆ ಹೋಗಬಾರ್ದು ಅಂತ ಹೊಳೆನಲ್ಲಿ ನುಗ್ಸಿ ಅಲ್ಲಿಂದ ಬ್ಯಾಂಗ್ಳೂರು ಕಡೆ ಹೊರಟ್ವಿ. ಆ್ಯಂಡ್ ಈ ಜಾಗ ಎಲ್ಲ ಎಲ್ಲಿ ಏನು ಅಂತ ತಿಳ್ಕೊಬೇಕು ಅಂತಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿ ಯು, ಬಾಯ್ ಬಾಯ್.